ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸೀಮಂತ ಎಲ್ಲ ಮುಗಿತು, ಮುಗಿದ ಮೇಲೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಸೊ ಏನೇನು ಗಿಫ್ಟ್ಗಳು ಬಂತು ನೋಡಬೇಕು ಅಂತ. ನನಗೂ ಸ್ವಲ್ಪ ಗಡಿಬಿಡಿ ಇತ್ತು, ನೋಡೋಕ್ಕಾಗಿರಲಿಲ್ಲ. ಅಂದರೆ ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ತುಂಬ ಕೆಲಸಗಳೆಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಮಾಡಿ ಇವತ್ತು ಸ್ವಲ್ಪ ಇದು ಆಯಿತು, ಫ್ರೀ ಆಯಿತು. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾವ್ಯಾವ ರೀತಿ ಗಿಫ್ಟ್ ಬಂತಂತ ನೋಡೋಣ. ಗೋಲ್ಡ್ ಗಿಫ್ಟ್ ಏನು ಬಂತು, ಯಾವ್ಯಾವ ರೀತಿ ಸ್ಯಾರೀಸ್ ಬಂತು, ಹಾಗೆಯೇ ಕವರಲ್ಲಿ ಎಷ್ಟೆಲ್ಲ ಅಮೌಂಟ್ ಬಂತು, ಎಲ್ಲವನ್ನ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಗೋಲ್ಡ್ ಗಿಫ್ಟನ್ನು ತೋರಿಸ್ತೀನಿ. ಇದು ನಮ್ಮ ಅತ್ತೆಯವರು ಕೊಟ್ಟಿದ್ದು. ಈ ರೀತಿಯಾಗಿ ಇದೆ. ಇದು ಬಂದ್ಬಿಟ್ಟು ಯಾವ ರೀತಿ ಅಂದರೆ, ಇದು ಕ್ರಿಸ್ಟಲ್ ಬೀಡ್ಸ್ ಇರೋದು, ಇದೆಲ್ಲ ಕ್ರಿಸ್ಟಲ್ ಬೀಡ್ಸ್. ಹಾಗೆಯೇ ಇದು ಬಂದ್ಬಿಟ್ಟು ಗೋಲ್ಡ್ ಗುಂಡುಗಳು. ಸೊ ಇಲ್ಲಿ 3 ದೊಡ್ಡದಾದ ಗೋಲ್ಡ್ ಗುಂಡನ್ನು ಹಾಕ್ಸಿದ್ದಾರೆ. ಆಮೇಲೆ ಈ ಕಡೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಗುಂಡುಗಳು. ಇದನ್ನು ನಮ್ಮ ಅತ್ತೆಯವರು ಹಾಕಿದ್ದು. ಸೊ ಇದು ಗೋಲ್ಡ್ ಗಿಫ್ಟು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಅತ್ತೆ ಮನೆ ಕಡೆಯವರು ಜಾಸ್ತಿ ಸ್ಯಾರೀಸ್ ಹಾಕಲ್ಲ, ಅಂದರೆ ಕವರಲ್ಲಿ ಅಮೌಂಟನ್ನು ಹಾಕ್ತಾರೆ, ಕೆಲವೊಬ್ಬರು ಸ್ಯಾರೀಸನ್ನು ಹಾಕ್ತಾರೆ. ಇದು ಬಂದುಬಿಟ್ಟು 5000 ರುಪೀಸ್ ಇದೆ. ನೆಕ್ಸ್ಟು ಅಣ್ಣನ ವೈಫ್ ಹಾಕಿದ್ದು. ಸೊ ಇದು ಒಂದು. ಹಾಗೆಯೇ ನೆಕ್ಸ್ಟು ಇದೊಂದು ಕವರ್. ಇದರಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯವ್ರ ತಮ್ಮ ಹಾಕಿದ್ದು ಅನಿಸುತ್ತೆ. ಇದು ಬಂದುಬಿಟ್ಟು 3000 ರುಪೀಸ್ ಇದೆ. ನೆಕ್ಸ್ಟ್ ಇದು ಬಂದುಬಿಟ್ಟು ನನ್ನ ಫ್ರೆಂಡ್ಸ್ ಹಾಕಿದ್ದು ಅಂದ್ಕೊಳ್ತೀನಿ. ಫ್ಯಾನ್ಸಿ ಆಗಿರೋದು, ಅರ್ಶಿನ ಕುಂಕುಮ ಹಾಕಿರೋದನ್ನು ಕೊಟ್ಟಿದ್ದಾರೆ. ಇವಾಗ ಸ್ಯಾರೀಸನ್ನು ನೋಡೋಣ. ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲದು ಡಿಫ್ರೆಂಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಬಂದ್ಬಿಟ್ಟು ಸ್ಯಾರಿ, ಇದು ನನ್ನ ತಂಗಿ ಹಾಕಿದ್ದು ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಇದು ಎಲ್ಲದೂ ಯಾರ್ಯಾರು ಹಾಕಿದ್ದಾರೆ ಅಂತ ಅಷ್ಟು ಗೊತ್ತಿಲ್ಲ, ಬಟ್ ಕೆಲವೊಂದಷ್ಟೇ ನನಗೆ ನೆನಪಿದೆ. ಸೊ ವಿಡಿಯೋನ ಅಷ್ಟು ಕರೆಕ್ಟಾಗಿ ಝೂಮ್ ಮಾಡಿ ನೋಡಿಲ್ಲ ಯಾರ್ಯಾರು ಹಾಕಿದ್ದು ಅಂತ. ಇದೊಂದು ನೆನಪಿತ್ತು ನನಗೆ, ನನ್ನ ತಂಗಿ ಹಾಕಿದ್ದು ಅಂತ. ಸೊ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಕಲರು. ನಾನು ಪೂರ್ತಿಯಾಗಿ ತೋರಿಸಲ್ಲ, ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಜಸ್ಟ್ ಹಾಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟು ಇದು ಒಂದು ಸ್ಯಾರಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಲರ್ ವೇರ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೇಳಿದ್ನಲ್ವ, ಎಲ್ಲ ಬಿಡಿಸಿ ತೋರಿಸಲ್ಲ, ಜಸ್ಟ್ ಹಾಗೇ ತೋರಿಸ್ತೀನಿ. ಸೊ ಇದು ಒಂದು ಸ್ಯಾರಿ. ಯಾರ್ಯಾರು ಕೊಟ್ಟಿದಂತ ನಿಜವಾಗೂ ನನಗೆ ಅಷ್ಟು ನೆನಪಿಲ್ಲ ಫಂಕ್ಷನಲ್ಲಿ. ಸೊ ಕೆಲವೊಂದಷ್ಟೇ ನೆನಪಿದೆ. ಇದು ನೆನಪಿದೆ. ಇದು ನಮ್ಮ ಅತ್ತೆಯ ತಮ್ಮನವ್ರು ಕೊಟ್ಟಿದ್ದು. ಸೊ ಈ ರೀತಿಯಾಗಿದೆ ಸ್ಯಾರಿ. ಇದು ಕೂಡ ಅಷ್ಟೇ ಹೊಲಿಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿರೋದು. ನೆಕ್ಸ್ಟು ಇದು ಬಂದುಬಿಟ್ಟು ಇದು ಕೂಡ ಅಷ್ಟೇ ಒಂಥರ ಫ್ಯಾನ್ಸಿ ನಾರ್ಮಲ್ ಸ್ಯಾರಿ, ತುಂಬ ಚೆನ್ನಾಗಿರುತ್ತೆ ಇದು. ಸೊ ಈ ರೀತಿಯಾಗಿ ಇರೋದು. ಇದಕ್ಕೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಸ್ಟಿಚ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಈ ರೀತಿಯಾಗಿದೆ ಬ್ಲೌಸು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ವೇರ್ ಮಾಡಿದ ಮೇಲೆ, ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ. ಇದು ಕೂಡ ಅಷ್ಟೇ 2 ಕಾಂಬಿನೇಷನಲ್ಲಿ ಇದೆ. ತುಂಬ ಸ್ಮೂತ್ ಆಗಿದೆ ಸ್ಯಾರೀಸ್. ನಾನು ಹೇಳಿದ್ನಲ್ವ, ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ 2 ಕಲರ್ ಇದೆ. ಸೊ ಇದೊಂದು ಸ್ಯಾರಿ. ಹಾಗೆ ಇದು ಬಂದುಬಿಟ್ಟು ನೆಕ್ಸ್ಟು ಕಾಟನ್ ಸ್ಯಾರಿ. ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಾಲಕ್ಕೆಲ್ಲ ಹಾಕೊಳ್ಳೋಕ್ಕೆ. ತುಂಬ ಇದು ಆಗಿದೆ, ಅಂದರೆ ಲೈಟ್ ವೆಯ್ಟ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇದು ಸಮ್ಮರ್ ಸೀಸನ್ಗೆಲ್ಲ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲದೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ಇದು ಕೂಡ ಅಷ್ಟೇ ಸೆಮಿ ಸಿಲ್ಕಲ್ಲಿ ಇರೋದು. ಯೆಲ್ಲೋ ಆ್ಯಂಡ್ ಇದು ಪರ್ಪಲ್ ಥರ ಕಲರ್ ಇದೆ. ಸೊ ಬ್ಲೂ ಸ್ವಲ್ಪ ಪರ್ಪಲ್ ಥರ ತುಂಬ ಚೆನ್ನಾಗಿದೆ. ಇದು ಕೂಡ ಕಾಂಬಿನೇಷನ್. ಸೊ ಇದೊಂದು ಸ್ಯಾರಿ. ಹಾಗೆಯೇ ನೆಕ್ಸ್ಟ್ ಇದು ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಈ ಡಿಸೈನ್ ನೋಡ್ತಿರ್ಬೋದು, ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಇದೆಲ್ಲ ವೇರ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ. ಸೊ ಇದು ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಉಟ್ಕೋಬೇಕು, ಇಲ್ಲಾಂದರೆ ದಪ್ಪ ಕಾಣ್ತೀವಿ. ಸೊ ಬಟ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ. ಸೊ ಇದು. ಹಾಗೆಯೇ ನೆಕ್ಸ್ಟ್ ಈ ಕಲರ್ ಸ್ಯಾರಿ. ಇದೆಲ್ಲ ರೇರ್ ಕಲರ್, ಬಟ್ ತುಂಬ ಚೆನ್ನಾಗಿದೆ. ವೇರ್ ಮಾಡಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಲ್ಲು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡ್ತಿರ್ಬೋದು ಈ ಕಲರ್ ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬ್ಲೂ ಕಲರ್. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಾರ್ಡರ್ ಎಲ್ಲ ಗೋಲ್ಡ್ ಕಲರ್ ಆ ರೀತಿಯಾಗಿದೆ. ಸೊ ಈ ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಯಾರಿ.
ಸೊ ಇದೆರಡು ನಾರ್ಮಲ್ ಸ್ಯಾರಿಗಳು. ಸೊ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಎಲ್ಲಾದ್ರೂ ಹತ್ತಿರ ಹೋಗಬೇಕಾದ್ರೆ ಉಟ್ಕೊಂಡು ಹೋಗ್ಬೋದು. ಸೊ ಇದೆರಡು ನಾರ್ಮಲ್ ಸ್ಯಾರಿಗಳು. ಹಾಗೆಯೇ ಇದೊಂದು ಬ್ಲೂ ಕಲರ್ ಸ್ಯಾರಿ. ಸೊ ಸಿಂಪಲ್ ಆಗಿ ಲೈಟ್ ವೆಯ್ಟ್ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ. ಈ ಕಲರ್ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು 5-6 ಟಾಪ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಇದು ಕಾಟನ್ ಟಾಪ್ಸ್ಗಳು. ಇವಾಗ ಸಮ್ಮರ್ ಸೀಸನ್ ಬರುತ್ತಲ್ವಾ, ಫೆಬ್ರವರಿ ಮಾರ್ಚ್ ಆ ಥರ ಎಲ್ಲ ಟೈಮಲ್ಲಿ ಹಾಕೋಬೋದು. ತುಂಬ ಚೆನ್ನಾಗಿದೆ, ಲೂಸ್ ಇದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಟೈಟ್ ಫಿಟ್ಟಿಂಗ್ ಡ್ರೆಸ್ಗಳೆಲ್ಲ ಹಾಕೊಳ್ಳೋಕ್ಕಾಗಲ್ಲ. ಸೊ ಲೂಸ್ ಟೀ ಶರ್ಟ್ಗಳಾಗಿರ್ಬೋದು ಅಥವಾ ಈ ಥರ ಕುರ್ತೀಸ್ ಹಾಸ್ಪಿಟ್ಲಿಗೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಇದು ಕಾಂಬಿನೇಷನ್, ತುಂಬ ಚೆನ್ನಾಗಿದೆ ಟಾಪ್ಸು. ಸೊ ಇದು ಹಾಗೆಯೇ ನೆಕ್ಸ್ಟ್ ಇದೊಂದು ಯೆಲ್ಲೋ ಕಲರ್, ನನ್ನ ಫೇವ್ರೇಟ್ ಕಲರ್ ಯೆಲ್ಲೋ. ಸೊ ಇದು ಕೂಡ ಅಷ್ಟೇ ತುಂಬ ಲೂಸ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಯಾರ್ದಾರ ಮನೆಗೆ ಊಟಕ್ಕೆಲ್ಲ ಕರಿತಾ ಇರ್ತಾರೆ ಆ ಟೈಮಲ್ಲಿ ಲೂಸ್ ಆಗಿರೋ ಈ ಥರ ಟಾಪ್ಸ್ಗಳನ್ನೆಲ್ಲ ಹಾಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸುಮಾರು ಟಾಪ್ಸನ್ನು ತೊಗೊಂಡಿದ್ದೀನಿ, ಇನ್ನೂ ತೊಗೋಬೇಕು ಅಂದ್ಕೊಳ್ತಿದ್ದೆ, ಬಟ್ ಇವಾಗ ಒಂದು 5-6 ಟಾಪ್ಸ್ ಬಂದಿದೆ, ಸದ್ಯಕ್ಕೆ ಸಾಕು ಅಂದ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ನೆಕ್ಸ್ಟ್ ಇದು ಕೂಡ ಅಷ್ಟೇ, ಕರೆಕ್ಟಾಗಿ ನನಗೆ ಕಾಟನ್ ಟಾಪ್ಸನ್ನೇ ಹಾಕಿದ್ದಾರೆ. ಯಾಕಂದರೆ ಇವಾಗ ಚಳಿಗಾಲ ಮುಗಿತಾ ಬಂತು, ನೆಕ್ಸ್ಟು ಸಮ್ಮರ್ ಸೀಸನ್ನೇ ಬರೋದು, ಅವಾಗೆಲ್ಲ ಕಾಟನ್ ಟಾಪ್ಗಳೇ ಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗೋಕ್ಕೆ. ಸೊ ನಾನು ತೊಗೊಂಡಿದ್ದೆಲ್ಲ ಇವಾಗ ಕಾಟನ್ ತೊಗೊಂಡಿಲ್ಲ, ವಿಂಟರ್ ಸೀಸನ್ಗೆ ಏನು ಬೇಕು ಆ ರೀತಿ ಟಾಪ್ಸನ್ನು ತೊಗೊಂಡಿದ್ದೀನಿ. 1-2 ಕಾಟನನ್ನು ತೊಗೊಂಡಿದ್ದೀನಿ, ಬಟ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದೊಂದು ಟಾಪ್ ಬಂದಿದೆ. ನಾನು ನೈಟಿ ಅಂತೂ ಹಾಕೋದು ಕಮ್ಮಿ, ಬಟ್ ಇರಲಿ ಅಂತ ನಾನು 1-2 ತೊಗೊಂಡಿದ್ದೆ, ಬಟ್ ಇದು ಒಂದು ನೈಟಿ ಬಂದಿದೆ. ಸೊ ಇದೊಂದು ನೈಟಿ. ಹಾಗೆಯೇ ಚಿಕ್ಕ ಥಿಂಗ್ಸ್ಗಳು ಈ ಥರದ್ದು ಒಂದು 3-4 ಕರ್ಚಿಪ್ಗಳು ಬಂದಿದೆ. ನೆಕ್ಸ್ಟು ಇದು ಬ್ಯಾಂಗಲ್ಸ್, ನನ್ನ ಹತ್ರನೂ ಸೇಮ್ ಇದೇ ಥರ ಬ್ಯಾಂಗಲ್ಸ್ ಇತ್ತು, ನಾನು ಇದೇ ಬ್ಯಾಂಗಲ್ಸನ್ನು ಹಾಕ್ಕೊಂಡಿದ್ದೆ, ಇದೇ ಥರ ಬ್ಯಾಂಗಲ್ಸನ್ನು ಹಾಕ್ಕೊಂಡಿದ್ದೆ. ಸೊ ಈ ಬ್ಯಾಂಗಲ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಯಾವ ಗಿಫ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.